ಯುದ್ಧದ ಸಂಗತಿಗಳು ಬಹಳಷ್ಟಿದೆ. ಆದರೆ ಅದಕ್ಕಿಂತ ಮೊದಲು ಈ ಚಂದ್ರಗ್ರಹಣದ ಬಗ್ಗೆ ಮಾತಾಡಲೇಬೇಕು. ಯಾಕಂದರೆ ವಿಶ್ವಾದ್ಯಂತ ಒಂದು ಲೆಕ್ಕದಲ್ಲಿ ಚಂದ್ರಗ್ರಹಣದ ಪರಿಣಾಮಗಳ ಬಗ್ಗೆ ಮಾತು ಕೇಳ್ತಿರುವಂಥ ಸಂದರ್ಭದಲ್ಲೇ ಯುದ್ಧ ಕೂಡ ಶುರುವಾಗಿತ್ತು. ಮೊದಲು ಯುದ್ಧ ಶುರುವಾಯಿತು. ಇವತ್ತು ಚಂದ್ರಗ್ರಹಣ 3:13ಕ್ಕೆ 3 ಗಂಟೆ 13 ನಿಮಿಷಕ್ಕೆ ಚಂದ್ರಗ್ರಹಣ ಆರಂಭ ಆಗುತ್ತೆ. 6 ಗಂಟೆ 47 ನಿಮಿಷಕ್ಕೆ ಇದು ಮುಕ್ತಾಯ ಆಗುತ್ತೆ. 3:13ಕ್ಕೆ ಶುರು, 6:47ಕ್ಕೆ ಮುಕ್ತಾಯ. ಭಾರತದಲ್ಲಿ 21 ನಿಮಿಷ ಈ ಗ್ರಹಣ ಗೋಚರವಾಗುತ್ತೆ. 21 ಮಿನಿಟ್ಸ್. ರಾಜಧಾನಿ ಬೆಂಗಳೂರು ಸೇರಿದಂತೆ ಕರ್ನಾಟಕದ ಬೇರೆ ಬೇರೆ ಕಡೆಗೆ ಗೋಚರ ಆಗುತ್ತೆ. ಹೀಗಾಗಿಯೇ ಇವತ್ತು ಪೂಜೆ ಪುನಸ್ಕಾರದ ಟೈಮ್ ಕೂಡ ಚೇಂಜ್ ಆಗಿದೆ. ಕೆಲವೊಂದು ಕಡೆಗೆ ದೇವಸ್ಥಾನಗಳು ಸಂಪೂರ್ಣ ಬಂದಾಗಿರುತ್ತವೆ. ಧರ್ಮಸ್ಥಳದ ಬಗ್ಗೆಯೂ ಕೂಡ ಹೇಳ್ತಾ ಇದ್ವಿ. ಧರ್ಮಸ್ಥಳದ ದೇಗುಲ ಬಂದಾಗಿರುತ್ತೆ. ಈಗ ಒಂದು 12-12:30 ಸುಮಾರಿಗೆ 1 ಗಂಟೆಗೆ ಕೊನೆಯ ಊಟ. ಅದಾದಮೇಲೆ ಏನು ಅಂದರೆ ಸಂಜೆ ಮೇಲೆ ಅಂದರೆ 7 ಗಂಟೆ ನಂತರ ಮತ್ತೆ ದೇವಸ್ಥಾನ ಓಪನ್ ಆಗುತ್ತೆ. ಆಮೇಲೆ ಮತ್ತೆ ಪ್ರಸಾದ ಸಿಗುತ್ತೆ. ನಾವೀಗ ತೋರಿಸ್ತಿರುವಂಥ ದೃಶ್ಯಾವಳಿಗಳು ಮಲ್ಲೇಶ್ವರಂನ ದೃಶ್ಯಾವಳಿಗಳು, ಕಾಡು ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನದ ದೃಶ್ಯಾವಳಿಗಳು. ಕಾಡು ಮಲ್ಲೇಶ್ವರ ದೇವಸ್ಥಾನ ಮತ್ತು ಧರ್ಮಸ್ಥಳದ ದೃಶ್ಯಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಬೆಂಗಳೂರಿನಲ್ಲೂ ಕೂಡ ಬಹುತೇಕ ದೇವಾಲಯಗಳು ಬಂದಾಗ್ತವೆ. ಮೈಸೂರಿನ ವಿವಿಧ ದೇಗುಲಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರ, ಶಾಂತಿ ಹೋಮಗಳು ಕೂಡ ನಡೀತವೆ. ದೇವರಾಜ ಮೊಹಲ್ಲಾದಲ್ಲಿರುವಂಥ ಅಮೃತೇಶ್ವರ ಸ್ವಾಮಿ ದೇಗುಲ, ಇಲ್ಲಿ ಹೋಮ ನಡೆಯುತ್ತೆ. ಗ್ರಹಣ ಆದ ಮೇಲೆ ಶುದ್ಧೀಕರಣ, ಅದಾದ ನಂತರ ಮತ್ತೆ ಪೂಜೆ ಪುನಸ್ಕಾರಗಳು. ಬನ್ನಿ, ನಮ್ಮ ಪ್ರತಿನಿಧಿ ರಾಮ್ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಅರ್ಚಕರ ಜೊತೆಗೂ ಕೂಡ ಮಾತಾಡಿದ್ದಾರೆ. ಏನು ಹೇಳ್ತಾರೆ ನೋಡೋಣ. ಇವತ್ತು ವರ್ಷದ ಮೊದಲ ಚಂದ್ರಗ್ರಹಣ. ಖಗೋಳದಲ್ಲಿ ಸಂಭವಿಸುವಂತಹ ವಿಸ್ಮಯ ಕೌತುಕವನ್ನು ಕಣ್ತುಂಬಿಕೊಳ್ಳಲಿಕ್ಕೆ, ರಕ್ತ ಬಣ್ಣದಲ್ಲಿ ಕಂಗೊಳಿಸುವಂತಹ ಚಂದ್ರನನ್ನು ನೋಡಲಿಕ್ಕೆ ಕೋಟ್ಯಾಂತರ ಜನರು ಕಾತುರದಿಂದ ಕಾಯ್ತಾ ಇದ್ದಾರೆ. ಮತ್ತೊಂದು ಕಡೆ ಎಲ್ಲ ದೇಗುಲಗಳಲ್ಲೂ ವಿಶೇಷವಾದಂತಹ ಅಭಿಷೇಕ, ಪೂಜೆ, ಪ್ರಾರ್ಥನೆಗಳನ್ನು ನಡೆಸಲಾಗ್ತಾ ಇದೆ. ನಾನೀಗ ಮೈಸೂರಿನ ದೇವರಾಜ ಮೊಹಲ್ಲಾದಲ್ಲಿರುವಂತಹ ಅಮೃತೇಶ್ವರ ದೇಗುಲದಲ್ಲಿದ್ದೇನೆ. ನೀವು ನೋಡ್ತಾ ಇರ್ಬೋದು, ಇಲ್ಲಿರುವಂತಹ ಶಿವಲಿಂಗಕ್ಕೆ ಇವತ್ತು ವಿಶೇಷವಾದಂತಹ ಅಭಿಷೇಕ ಮಾಡುವಂಥ ಕೆಲಸವನ್ನು ಅರ್ಚಕರು ಮಾಡ್ತಾರೆ. ಯಾಕಂದರೆ ಚಂದ್ರಗ್ರಹಣದ ಪರಿಣಾಮಗಳು ಉತ್ತಮವಾಗಿರಬೇಕು ಅಂತೇಳಿ ಪ್ರಾರ್ಥನೆಯನ್ನು ಸಲ್ಲಿಸುವಂಥ ಕೆಲಸವನ್ನು ಮಾಡ್ತಾರೆ. ಈ ಒಂದು ಪೂಜೆ ಪುನಸ್ಕಾರ ಅಭಿಷೇಕದ ಜೊತೆಗೆ ಜಪ ತಪಗಳನ್ನು ಮಾಡುವಂತಹ ಪದ್ಧತಿ ಸಹ ನಡೆದುಕೊಂಡು ಬಂದಿದೆ. ನೀವು ನೋಡ್ತಾ ಇರ್ಬೋದು, ಅಮೃತೇಶ್ವರ ದೇಗುಲದಲ್ಲಿ ಈಗಾಗಲೇ ಅರ್ಚಕರು ಜಪವನ್ನು ಆರಂಭ ಮಾಡಿರುವಂಥದ್ದು. ಅಂದರೆ ಜಪ, ತಪ, ಪೂಜೆ, ಅಭಿಷೇಕ ಇವುಗಳೆಲ್ಲರಿಂದಲೂ ಸಹ ಚಂದ್ರಗ್ರಹಣದ ಆ ಒಂದು ಪರಿಣಾಮ ಏನಿದೆ ಅದನ್ನು ಉತ್ತಮವಾಗಿ ಮಾಡುವಂಥ ಕೆಲಸವನ್ನು ಮಾಡುವಂಥ ಸಿದ್ಧತೆಗಳು ಇಲ್ಲಿ ನಡೀತಾ ಇರುವಂಥದ್ದು. ಸಾಮಾನ್ಯವಾಗಿ ಎಲ್ಲ ದೇಗುಲಗಳಲ್ಲಿ ಅಂದರೆ ಶಿವನ ದೇಗುಲಗಳಲ್ಲಿ ವಿಶೇಷವಾದಂಥ ಅಭಿಷೇಕವನ್ನು ನೆರವೇರಿಸಲಾಗ್ತದೆ. ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಇವತ್ತು ಅಂದರೆ ಆ ಒಂದು ಚಂದ್ರಗ್ರಹಣದ ಸ್ಪರ್ಶ ಮತ್ತು ಮೋಕ್ಷ ಕಾಲದವರೆಗೂ ದೇವಸ್ಥಾನವನ್ನು ಬಂದ್ ಮಾಡಲಾಗಿರ್ತದೆ. ಮಧ್ಯಾಹ್ನ 3 ಗಂಟೆಯಿಂದ 8:30ವರೆಗೂ ಸಹ ಚಾಮುಂಡಿ ದೇವಿಯ ದರ್ಶನಕ್ಕೆ ಅವಕಾಶ ಇರೋದಿಲ್ಲ. ಮತ್ತು ಇದರ ಜೊತೆಗೆ ಅಮೃತೇಶ್ವರ ದೇಗುಲದಲ್ಲಿ ವಿಶೇಷವಾಗಿ ಕೇತುಗ್ರಸ್ತ ಚಂದ್ರಗ್ರಹಣ, ಇದು ಏನು ಗ್ರಹಗಳ ಮೇಲೆ ಒಂದು ಪರಿಣಾಮ ಬೀರುವಂಥದ್ದು, ರಾಶಿಗಳ ಮೇಲೆ ಪರಿಣಾಮ ಬೀರುವಂತಹ ಹಿನ್ನೆಲೆಯಲ್ಲಿ ಯಾವ ರಾಶಿಗಳಿಗೆ ಶಾಂತಿಯನ್ನು ಮಾಡಿಸಬೇಕು ಮತ್ತು ಯಾವ ರಾಶಿಗಳಿಗೆ ಉತ್ತಮ ಫಲವನ್ನು ನೀಡಲಾಗ್ತದೆ ಅಂತೇಳಿ 3 ವಿಭಾಗಗಳಾಗಿ ವಿಂಗಡಿಸಲಾಗಿದೆ. ಅಂದರೆ ಈ ಒಂದು ಶಾಂತಿ ಮಾಡಿಸಬೇಕಾದಂಥ ರಾಶಿಗಳ ಪಟ್ಟಿಯನ್ನು ನೀವು ನೋಡ್ತಾ ಇರ್ಬೋದು. ದೇವಸ್ಥಾನದ ಆವರಣದಲ್ಲಿ ಪಂಚ ಕಳಶಗಳನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ಅದರಲ್ಲಿ ಪವಿತ್ರವಾದಂತಹ ಜಲವನ್ನು ತುಂಬಿ ತೆಂಗಿನಕಾಯಿಯನ್ನು ಅದರ ಮೇಲೆ ಇಟ್ಟು ಆ ಪಂಚ ಕಳಶಗಳಿಗೆ ಪೂಜೆಯನ್ನು ಸಲ್ಲಿಸುವಂಥದ್ದು. ಮತ್ತು ರಾಶಿಗಳಿಗೆ ಪರಿಣಾಮವನ್ನು ಬೀರುವಂತಹ ಹಿನ್ನೆಲೆಯಲ್ಲಿ ಒಂದೊಂದು ರಾಶಿಯ ಧಾನ್ಯಗಳು, ನವಧಾನ್ಯಗಳನ್ನು ಸಹ ಇಲ್ಲಿ ಇಟ್ಟುಕೊಳ್ಳಲಾಗಿದೆ. ವಿಘ್ನ ನಿವಾರಕ ವಿನಾಯಕನಿಗೆ ಪೂಜೆಯನ್ನು ಸಲ್ಲಿಸಿ ಚಂದ್ರಗ್ರಹಣದಲ್ಲಿ ಆಗುವಂತಹ ಎಲ್ಲ ಪರಿಣಾಮಗಳನ್ನು, ಕೆಟ್ಟ ಪರಿಣಾಮಗಳನ್ನು ನಿವಾರಣೆ ಮಾಡಲಿ ಅಂತೇಳಿ ಪ್ರಾರ್ಥನೆಯನ್ನು ಸಲ್ಲಿಸುವಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ದೇವಸ್ಥಾನದ ಪ್ರಧಾನ ಅರ್ಚಕರಾದಂತಹ ಮೈಸೂರು ಕುಮಾರ್ ನಮ್ಮ ಜೊತೆಗಿದ್ದಾರೆ. ಮೊದಲ ಚಂದ್ರಗ್ರಹಣ ಮತ್ತು ಇವತ್ತು ರಕ್ತ ಚಂದ್ರಗ್ರಹಣ ಅಂತೇಳಿ ವಿಶೇಷವಾದಂತಹ ಪೂಜಾ ಕೈಂಕರ್ಯಗಳು ನಿಮ್ಮ ದೇವಸ್ಥಾನದಲ್ಲಿ ಯಾವ ರೀತಿ ಆಗುತ್ತೆ? ನಮ್ಮ ದೇವಸ್ಥಾನದಲ್ಲಿ ಸಾಮೂಹಿಕವಾಗಿ ಸಂಕಲ್ಪಗಳು ನಡೆಯುತ್ತೆ. ಎಲ್ರಿಗೂ ಯಾವ್ಯಾವ ರಾಶಿಯವರು ಇದ್ದಾರೆ ಅವರೆಲ್ಲ ಬಂದು ಈಗಾಗಲೇ ಹೆಚ್ಚು ಕಡಿಮೆ 2,500 ಜನ ರಸೀದಿಗಳು ಬರೆಸಿದ್ದಾರೆ. ಹಾಗಾಗಿ ಅವ್ರಿಗೆಲ್ರಿಗೂ ಪ್ರತ್ಯೇಕವಾದ ಸಂಕಲ್ಪಗಳು ಪ್ರಾರಂಭ ಆಗುತ್ತೆ. ಸಂಕಲ್ಪ ನಂತರ ಜಪಗಳು ಮಾಡ್ತೀವಿ. ಯಾಕೆಂದರೆ ಗ್ರಹಣ ಕಾಲದಲ್ಲಿ ಜಪಕ್ಕೆ ಪ್ರಾನಿಧ್ಯ ಹೇಳಿದ್ದಾರೆ ವಿನ ಹೋಮಕ್ಕಲ್ಲ. ಹಾಗಾಗಿ ಜಪದ ನಂತರ ನಾಳೆ ಬೆಳಗ್ಗೆ ಅದಕ್ಕೆ ಪೂರ್ಣಾಹುತಿ ಮಾಡ್ತೀವಿ.
ರಾಶಿಗಳಿಗನುಗುಣವಾಗಿ ಸಂಕಲ್ಪ ಪೂಜೆಯನ್ನು ಮಾಡುವಂಥದ್ದು, ಶಾಂತಿ ಪೂಜೆ ಮಾಡುವಂಥದ್ದು ಹೇಗೆ ಅಂತ? ಹೌದು, ಯಾವ ರಾಶಿಗಳಿಗೆ ಹಿಡಿದಿದೆ, 4 ರಾಶಿಗಳಿಗೆ ಹಿಡಿದಿದೆ, ಆ ರಾಶಿಯವರಿಗೆ ಸಂಕಲ್ಪ ಮಾಡ್ತೀವಿ. ಇನ್ನೂ ಕೂಡ ಅಕ್ಕಪಕ್ಕದ ರಾಶಿಗಳು ಕೆಲವು ಬಂದು ಹೇಳಿದ್ದಾರೆ ಮಧ್ಯಮ ಅಂತ, ಅವರು ಕೂಡ ಬಂದು ಸಂಕಲ್ಪಗಳು ಮಾಡಿಸ್ತಾರೆ. ಅಂದ್ರೆ ಏನೆಲ್ಲ ಪೂಜೆಗಳು ಇಲ್ಲಿ ಆಗ್ತದೆ ಅಂತೇಳಿ? ಯಾಕಂದರೆ ವಿಘ್ನ ನಿವಾರಕನ ಮೂರ್ತಿ ಇದೆ, ದರ್ಬೆ ಇದೆ, ನವಧಾನ್ಯಗಳಿದೆ, ಪುಷ್ಪಗಳಿದೆ, ಉದ್ಧರಣೆ ಇಲ್ಲಿ ಗಣಪತಿ ಪ್ರಾರ್ಥನೆಯೊಂದಿಗೆ ನಮ್ಮ ಕಾರ್ಯಕ್ರಮ. ಗಣಪತಿ ಆದಮೇಲೆ ಪುಣ್ಯಾಹ ಮಾಡ್ತೀವಿ. ಪುಣ್ಯಾಹ ಮಾಡಿ ಆಲಯ ಶುದ್ಧಿ ಅಂತ ಮಾಡ್ತೀವಿ. ಗ್ರಹಣ ಕಾಲದಲ್ಲಿ ಆಲಯ ಶುದ್ಧಿ ಬಹಳ ಪ್ರಾಮುಖ್ಯತೆ ಇದೆ ಆಗಮಶಾಸ್ತ್ರದಲ್ಲಿ. ಆ ನಂತರ ಹೋಮದಲ್ಲಿ ಪ್ರಧಾನ ನವಗ್ರಹ ಆದಮೇಲೆ ಕೇತು ಆದಮೇಲೆ ಚಂದ್ರ ಆದಮೇಲೆ ಮೃತ್ಯುಂಜಯ. ಯಾಕೆಂದರೆ ಈಶ್ವರನಿಗೆ ಪ್ರಧಾನವಾದದ್ದು ಚಂದ್ರಗ್ರಹಣ, ಹಾಗಾಗಿ ಮೃತ್ಯುಂಜಯ ಹೋಮ ಮಾಡ್ತೀವಿ. ನಾಡು ಸುಭಿಕ್ಷವಾಗಿರಲಿ, ಎಲ್ಲೆಡೆ ಶಾಂತಿ ನೆಲೆಸಲಿ ಅನ್ನೋ ಪ್ರಾರ್ಥನೆಯೊಂದಿಗೆ ಚಂದ್ರಗ್ರಹಣವನ್ನು ಕಣ್ತುಂಬಿಕೊಳ್ಳಲಿಕ್ಕೆ ಕಾತರದಿಂದ ಎಲ್ಲರೂ ಸಹ ಕಾಯ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ರಘು ಜೊತೆ ರಾಮ್, TV9 ಮೈಸೂರು. ಇನ್ನು ಮಂಡ್ಯದಲ್ಲೂ ಕೂಡ ವಿಶೇಷ ಪೂಜೆ ಪುನಸ್ಕಾರಗಳು, ಬಹುತೇಕ ದೇಗುಲಗಳು ಬಂದಾಗ್ತವೆ. ನಿಮಿಷಾಂಬ ದೇಗುಲ 12:30ಕ್ಕೆ ಬಂದಾಗುತ್ತೆ. ರಾತ್ರಿ 7:30ಕ್ಕೆ ಮತ್ತೆ ಓಪನ್ ಮಾಡ್ತಾರೆ. ರಾಜ್ಯದಲ್ಲಿ ಕೆಲವು ದೇವಾಲಯಗಳು ಓಪನ್ ಆಗಿರ್ತವೆ. ಈಗ ಕೃಷ್ಣ ಮಠ ಓಪನ್ ಆಗಿರುತ್ತೆ. ಈ ಬಳ್ಳಾರಿಯ ಕನಕದುರ್ಗಮ್ಮ ದೇವಸ್ಥಾನ ಓಪನ್ ಆಗಿರುತ್ತೆ. ಇಲ್ಲಿ ಬಂಡಿ ಮಾಂಕಾಳಿ ದೇವಸ್ಥಾನ ಬೆಂಗಳೂರಿನಲ್ಲಿ ಓಪನ್ ಆಗಿರುತ್ತೆ. ಕೆಲವೊಂದು ದೇವಾಲಯಗಳನ್ನು ಬಿಟ್ಟರೆ ಬಹುತೇಕ ದೇವಾಲಯಗಳು ಕ್ಲೋಸ್ ಆಗಿರುತ್ತವೆ. ನಿಮಿಷಾಂಬ ದೇವಸ್ಥಾನ ಕೂಡ ಬಂದಾಗಿರುತ್ತೆ. ಬನ್ನಿ, ನಮ್ಮ ಮಂಡ್ಯ ಪ್ರತಿನಿಧಿ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ದಿಲೀಪ್, ನಾವು ನೋಡ್ತಾ ಇದ್ದೀವಿ ಏನು ಅಂದರೆ, ಮಂಡ್ಯದಲ್ಲಿ ಬಹುತೇಕ ದೇಗುಲಗಳು ಬಂದಾಗಿರುತ್ತವೆ ಅಂತ. ಇಡೀ ರಾಜ್ಯದಲ್ಲಿ ಎಲ್ಲ ಕಡೆಗೂ ಕೂಡ ಇದೇ ರೀತಿಯ ಸ್ಥಿತಿನೇ. ಕೆಲವೊಂದು ಕಡೆಗೆ ಮಾತ್ರ ದೇವಾಲಯಗಳನ್ನು ಓಪನ್ ಇಟ್ಟಿರ್ತಾರೆ. ಬಿಟ್ಟರೆ ಈ ಕೃಷ್ಣ ಮಠ ಆಗಿರ್ಬೋದು, ಈ ಬಳ್ಳಾರಿ ಕನಕದುರ್ಗಮ್ಮ ದೇವಸ್ಥಾನ, ಇಲ್ಲಿ ಬಂಡಿ ಮಹಾಂಕಾಳಿ, ಅದು ಬಿಟ್ಟರೆ ಇನ್ನುಳಿದಂಥ ಎಲ್ಲ ದೇವಾಲಯಗಳು ಕೂಡ ಬಂದಾಗಿರುತ್ತವೆ. ಈ ಮಂಡ್ಯದಲ್ಲೂ ಕೂಡ ಬಹುತೇಕ ದೇವಸ್ಥಾನಗಳು ಬಂದಾಗ್ತವೆ. ಏನಿದೆ ಹೆಚ್ಚಿನ ವಿವರ ದಿಲೀಪ್? ರಂಗನಾಥ್, ಇವತ್ತು ಮಂಡ್ಯದ ಬಹುತೇಕ ದೇವಾಲಯಗಳು ಬಂದಾಗಿರುವಂಥದ್ದು. ಅಂದರೆ 12:30ಕ್ಕೆ ಬಂದ್ ಮಾಡಲಾಗುತ್ತೆ. ನಿಮಿಷಾಂಬ ದೇವಾಲಯ ಆಗಿರ್ಬೋದು, ರಂಗನಾಥ ಸ್ವಾಮಿ ಟೆಂಪಲ್ ಆಗಿರ್ಬೋದು, ಅದೇ ರೀತಿ ಮೇಲ್ಕೋಟೆಯ ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನ ಆಗಿರ್ಬೋದು, ಎಲ್ಲವೂ ಕೂಡ ವಿಶೇಷ ಪೂಜೆಗಳಿರುವಂಥದ್ದು. ಬೆಳಗ್ಗೆ 4 ಗಂಟೆಯಿಂದನೂ ಕೂಡ ವಿಶೇಷವಾದಂಥ ಪೂಜೆ ಇರುವಂಥದ್ದು. ಆದರೆ ಇವತ್ತು ಗ್ರಹಣ ಇರುವ ಕಾರಣದಿಂದಾಗಿ ಭಕ್ತರ ಸಂಖ್ಯೆ ಸ್ವಲ್ಪ ಮಟ್ಟಿಗೆ ತಗ್ಗಿರುವಂಥದ್ದು. ಯಾಕಂದರೆ ಬೆಳಗ್ಗೆಯಿಂದನೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬರ್ತಾಯಿದ್ರು. ಆದರೆ ಗ್ರಹಣ ಇರುವಂಥ ಕಾರಣಕ್ಕೋಸ್ಕರ ಭಕ್ತರ ಸಂಖ್ಯೆಯಲ್ಲಿ ಕೂಡ ಕಡಿಮೆ ಆಗಿದೆ. ಅದನ್ನು ಹೊರತುಪಡಿಸಿ ಬೆಳಗ್ಗೆಂದ್ರೂ ಕೂಡ ವಿಶೇಷವಾದಂಥ ಪೂಜೆ ಇರುವಂಥದ್ದು. ಈಗ ಸರ್ತಿ ಸಾಲಿನಲ್ಲಿ ನಿಂತು ಭಕ್ತರು ಒಂದು ದರ್ಶನವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಈಗ ಸದ್ಯಕ್ಕೆ ನಮ್ಮ ಜೊತೆ ದೇವಾಲಯದ ಅರ್ಚಕರು ಕೂಡ ಇದ್ದಾರೆ. ಅವ್ರನ್ನೇ ಕೂಡ ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ. ಈಗ ದೇವಾಲಯದ ಅರ್ಚಕರಾದಂಥ ಭಟ್ರಿದ್ದಾರೆ, ಅವ್ರನ್ನ ಮಾತಾಡಿಸ್ತೇನೆ. ಏನೆಲ್ಲ ವಿಶೇಷವಾದಂಥ ಪೂಜೆ ಇರುತ್ತೆ ಇವತ್ತು? ಪ್ರತಿ ಪೌರ್ಣಮಿಯಲ್ಲೂ ನಮ್ಮ ದೇವಸ್ಥಾನದಲ್ಲಿ ಬೆಳಗ್ಗೆ 4 ಗಂಟೆ ಬಾಗಿಲು ತೆಗೆಯುವಂಥ ಕೆಲಸ ಆಗುತ್ತೆ. ಬಾಗಿಲು ತೆಗೆದಾದ ನಂತರ ದೇವರಿಗೆ ಪಂಚಾಮೃತ ಅಭಿಷೇಕ ಆಗುತ್ತೆ, ಜಲಾಭಿಷೇಕ ಆಗುತ್ತೆ, ರುದ್ರಾಭಿಷೇಕ, ಹೀಗೆ ಎಲ್ಲ ಥರದಲ್ಲಿ ಅಭಿಷೇಕಗಳ ಪೂರೈಸಿದ ನಂತರ ನಾವು ದೇವರಿಗೆ ಸ್ವರ್ಣಾಲಂಕಾರ ಅಂತ ಬಂಗಾರದಿಂದ ಅಲಂಕಾರ ಮಾಡುವಂಥ ಕೆಲಸ ಆಗುತ್ತೆ. ಇವತ್ತು ಕೂಡ ಅಲಂಕಾರ ಆಗಿದೆ. ಅಲಂಕಾರ ಆದ ನಂತರ ಸಾರ್ವಜನಿಕರಿಗೆ ಎಲ್ಲರಿಗೂ ದರ್ಶನದ ಅವಕಾಶ ಇದೆ. ಈ ಕೇತುಗ್ರಸ್ತ ಚಂದ್ರಗ್ರಹಣದ ಹಿನ್ನೆಲೆಯಲ್ಲಿ ಇವತ್ತಿನ ದಿವಸ ಮಧ್ಯಾಹ್ನ 12:30 ತನಕ ಬಾಗಿಲು ತೆಗೆದಿರುತ್ತೆ. ಮತ್ತು ಗ್ರಹಣ ಸಮಯದಲ್ಲಿ ಉಪಹಾರಗಳನ್ನು ಸೇವಿಸಬಾರದು ಅನ್ನುವಂಥ ಒಂದು ಕಾರಣ ಹಿನ್ನೆಲೆಯಲ್ಲಿ ಇವತ್ತು ದಾಸೋಹ ಭವನದ ವ್ಯವಸ್ಥೆ ಇರೋದಿಲ್ಲ. ಸಾಯಂಕಾಲ 6:47ಕ್ಕೆ ಗ್ರಹಣ ಮುಗಿದ ನಂತರ 7:00ವರೆಗೆ ನಾವು ದೇವಸ್ಥಾನ ಬಾಗಿಲು ತೆಗಿತೀವಿ. ಪುನಃ ಶುದ್ಧಿ ಕಾರ್ಯ ಆಗುತ್ತೆ. ಶುದ್ಧಿ ಕಾರ್ಯ ಆದ ನಂತರ ಎಲ್ಲ ಭಕ್ತಾದಿಗಳಿಗೆ ದೇವರ ದರ್ಶನದ ಅವಕಾಶ ಇದೆ. 8:00ವರೆಗೆ ಸಂದರ್ಭದಲ್ಲಿ ಏನೆಲ್ಲ ವಿಶೇಷ ಪೂಜೆ ಇರುತ್ತೆ? ಗ್ರಹಣ ಸಮಯದಲ್ಲಿ ಎಲ್ಲ ದೇವರುಗಳಿಗೆ ಜಲಾಭಿಷೇಕ ನಡೀತಾ ಇರುತ್ತದೆ. ಮತ್ತು ನಮ್ಮೊಂದು ಹಿನ್ನೆಲೆಯಲ್ಲಿ ನಮ್ಮ ಬ್ರಾಹ್ಮಣರಿಗೆ ಏನು ಸಂಪ್ರದಾಯ ಇದೆ ಅಂತಂದರೆ, ಈ ಗ್ರಹಣ ಪರ್ವಕಾಲ ಅಂತ ಏನು ಕರಿತೀವಲ್ಲ, ಈ ಸಮಯದಲ್ಲಿ ನಮಗೆ ಗುರುಗಳಿಂದ ಉಪದೇಶ ಆಗಿರ್ತಕ್ಕಂಥ ವಿಶೇಷ ಮೂಲ ಮಂತ್ರಗಳು, ದೇವರಿಗೆ ಸಂಬಂಧಪಟ್ಟ ಎಲ್ಲ ಮೂಲ ಮಂತ್ರಗಳನ್ನ ಜಪ ಅನುಷ್ಠಾನ ಮಾಡುವಂಥ ಈ ಸಮಯವನ್ನು ನಾವು ಸುವರ್ಣ ಸಮಯ ಅಂತ ಕರಿತೀವಿ. ಅಂದರೆ ಅತ್ಯುತ್ತಮವಾದಂಥ ಸಮಯ. ಜಪ ಅನುಷ್ಠಾನ ಪೂಜೆಗಳನ್ನು ಮಾಡಲಿಕ್ಕೆ, ವಿಶೇಷವಾದ ಅನುಷ್ಠಾನಗಳು ಮಾಡಲಿಕ್ಕೆ ಇದು ತುಂಬ ಅವಕಾಶ. ಈ ಸಮಯ ನಾನು ಹಾಳು ಮಾಡ್ಕೊಳ್ಳಲ್ಲ ಯಾವುದೇ ಕಾರಣದಿಂದ. ಈ ಸಮಯದಲ್ಲಿ ಜಪಾನುಷ್ಠಾನಗಳನ್ನು ಮಾಡ್ತೀವಿ ನಾವು. ಆದರೆ ಸಾರ್ವಜನಿಕರಿಗೆ ದೇವರ ದರ್ಶನ ಇರೋದಿಲ್ಲ ಅಷ್ಟೇ. ಕಡಿಮೆ ಇದ್ದಾರೆ ಇವತ್ತು ಭಕ್ತರ ಸಂಖ್ಯೆ ಕೂಡ.
ಖಂಡಿತವಾಗ್ಲು ಅದು ಕೆಲವು ದಿವಸಗಳಿಂದನೂ ಈ ಗ್ರಹಣ ಇದೆ, ಆ ಹಿನ್ನೆಲೆಯಲ್ಲಿ ದೇವಸ್ಥಾನ ಬಾಗಿಲು ಹಾಕ್ತಾರೆ ಅನ್ನೋಂಥ ಏನು ವದಂತಿ ನಡೀತಾ ಇದೆಯಲ್ಲ, ಆ ಕಾರಣದಿಂದ ಜನಸಂಖ್ಯೆ ಕಡಿಮೆ ಇದೆ. ಮತ್ತು ತುಂಬ ಜನ ಬಂದಾಗ ನಾವು ಬಾಗಿಲು ಹಾಕಲಿ, ಆ ಸಮಯದಲ್ಲಿ ಬಾಗಿಲು ಹಾಕ್ಲಿಕ್ಕೆ ಅವಕಾಶ ಆಗಲ್ಲ. ಆ ಹಿನ್ನೆಲೆಯಲ್ಲಿ ಕಡಿಮೆ ಜನ ಬರುವಂತ ನಾವು ಸ್ವೀಕಾರ ಮಾಡ್ತೀವಿ. ಇವಿಷ್ಟು ಎಂ ಕೆ ಭಟ್ರ ಮಾತುಗಳಾಗಿರುವಂಥದ್ದು ರಂಗನಾಥ್. ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.